ನೀನು ಹೊರಟುಬಿಡು ವಿಕ್ರಾಂತ. ನಾನು ನಿನಗೊಂದು ಹೇಳೋದು, ನೀನು ನನಗೆ ಕನ್ವಿನ್ಸ್ ಮಾಡೋದಕ್ಕೆ ಬರೋದು, ಆಮೇಲೆ ನಮಗೆ ಕೋಪ ಬರೋದು, ಇದು ಯಾವುದೂ ಆಗೋದು ಬೇಡ. ಒಂದು ನಿಮಿಷ ನನ್ನ ಮಾತು ಅರ್ಥ ಮಾಡ್ಕೊಳ್ಳಿ ಮಾವ. ಬರೀ ನನ್ನ ಜೀವನ ಚೆನ್ನಾಗಿರಬೇಕು ಅಂತ ನಾನು ಆಸೆ ಪಡೋಕ್ಕಾಗಲ್ಲ. ಅಗ್ರಜಂಗೆ ಮದುವೆ ಆಗಲಿಲ್ಲ ಅಂದರೆ ಮುಂದೊಂದು ದಿನ ಒಂಟಿಯಾಗಿ ಹೋಗ್ತಾನೆ. ನನಗೋಸ್ಕರ ಇಷ್ಟೆಲ್ಲ ಮಾಡಿರೋ ನನ್ನ ಅಗ್ರಜನ ಬಗ್ಗೆ ನಾನು ಯೋಚನೆ ಮಾಡಲೇಬೇಕಲ್ವಾ? ಅದಕ್ಕೋಸ್ಕರನಾದರೂ ಅಮ್ಮನ ಕಂಡೀಷನ್ಗೆ ನಾನು ಒಪ್ಕೊಳ್ಳೇಬೇಕಲ್ವ ಮಾವ? ನೀನು ಹೇಳ್ತಾ ಇರೋದು ಸರಿನೇ ಅಪ್ಪ, ಆದರೆ ಅದು ಸಾಧ್ಯನಾ? ನಿಮ್ಮ ಅಣ್ಣ ಏನು ಹೇಗೆ ಅಂತ ಎಲ್ರಿಗೂ ಗೊತ್ತಲ್ವಾ? ಅಸಾಧ್ಯವಾದದ್ದನ್ನು ಸಾಧಿಸಬೇಕು ಅಂದರೆ ಅದು ಬೇಗ ಆಗೋಲ್ಲ, ಅದಕ್ಕೆ ಸಮಯ ಬೇಕು. ಆದರೆ ನಮ್ಮ ಹತ್ರ ಅಷ್ಟು ಸಮಯ ಇಲ್ಲ. ಆಗಲ್ಲ ಮಾವ, ಒಂದು ಸಲ ಅಗ್ರಜನ ಬಗ್ಗೆ ವಿಚಾರ ಮಾಡಿ ನೋಡಿ. ನೀನು ನಮ್ಮ ಜಾಗದಲ್ಲಿ ನಿಂತು ನೋಡು. ನಾವು ಈ ವಿಚಾರದಲ್ಲಿ ಎಷ್ಟೇ ಮಾತಾಡಿದ್ರು ಮಾತಾಡ್ತಾನೆ ಇರ್ತೀವಿ ಹೊರತು ಒಂದು ನಿರ್ಧಾರಕ್ಕೆ ಬರೋದಕ್ಕಾಗೋದಿಲ್ಲ. ನಾನು ಹೇಳಿದ್ದೆಲ್ಲ ಹೇಳಿದ್ದಾಯ್ತು, ಇದೇ ನನ್ನ ಕೊನೆ ನಿರ್ಧಾರ. ನೀನು ನಿಶ್ಚಿತಾರ್ಥದ ವಿಚಾರ ಇಟ್ಕೊಂಡು ಇಲ್ಲಿಗೆ ಬರೋದಾದರೆ ಬಾ, ಇಲ್ಲ ಅಂದರೆ ಬರಲೇಬೇಡ. ಮಾವ, ಏನಾಯ್ತು? ಏನ್ ವಿಷಯ ಹೇಳು, ನಾನು ಅವ್ರ ಹತ್ರ ಮಾತಾಡ್ತೀನಿ. ಆಗಲ್ಲ ಅಗ್ರಜ, ಇದನ್ನ ಯಾರಿಂದನೂ ಸಾಲ್ವ್ ಮಾಡೋಕ್ಕಾಗಲ್ಲ. ಅಲ್ಲ ವಿಕ್ರಮ್, ಆಗ್ಲಿಂದ ಮಾತಾಡ್ದೆ ಕೂತಿದ್ಯಲ್ಲ, ಅಲ್ಲೇನಾಯ್ತು ಅಂತ ಹೇಳ್ಬಾರ್ದ? ನಿನಗೆ ಕೇಳ್ತಿರೋದು, ಮಾತಾಡು. ಏನು ಅಂತ ಹೇಳೋದು? ಮದುವೆ ಆಗು ಅಂದರೆ ಸಾಧ್ಯನೇ ಇಲ್ಲ ಅಂತ್ಯ. ಇನ್ನು ಅಮ್ಮನ ಹತ್ರ ನಿನ್ನ ಡಿಸಿಷನ್ ರೆಸ್ಪೆಕ್ಟ್ ಮಾಡಿ ಅಂದರೆ ಅವರು ಆಗಲ್ಲ ಅಂತಾರೆ. ಇನ್ನು ಮದುವೆ ವಿಚಾರದಲ್ಲಿ ಹಠ ಮಾಡ್ತಿರೋದು ನಾನಲ್ಲ ಅಮ್ಮ ಅಂತ ಹೇಳಿದ್ರೆ ನೀನು ಅದನ್ನು ನಂಬಲ್ಲ. ಇನ್ನು ಆರ್ತಿ ಮನೆಯವ್ರಿಗೂ ಇದು ಯಾವುದು ಅರ್ಥ ಆಗಲ್ಲ. ರಿಯಲಿ ಹೋಪ್ಲೆಸ್ ಸಿಚುವೇಶನ್ ಇದು ಅಗ್ರಜ. ವಿಕ್ರಾಂತ್, ಅಗ್ರಜ ಪ್ಲೀಸ್, ನನ್ನನ್ನೇನು ಕೇಳಬೇಡ. ನನ್ನಷ್ಟಕ್ಕೆ ನಾನು ಬಿಟ್ಬಿಡು. ಮದುವೆ ಅಂತ ಓಡಾಡಿ ಈಗ ಮದುವೆ ಆಗೋದೇ ಡೌಟ್ ಆಗಿದೆ. ನೀನು ಹೀಗೆ ಏನೇನೋ ಮಾತಾಡಿದ್ರೆ ನನಗೇನು ಅರ್ಥ ಆಗುತ್ತೆ? ಅಲ್ಲಿ ಏನಾಯ್ತು? ಆರ್ತಿ ಏನಾದ್ರು ಅನ್ಲ?
ಟೆನ್ಷನ್ ಮಾಡ್ಕೋಬೇಡ ಅಕ್ಕ. ಅಪ್ಪ ಹೀಗೆ ಒಂದೊಂದ್ಸಲ ಸ್ಟ್ರಿಕ್ಟಾಗಿ ಮಾತಾಡ್ಬಿಡ್ತಾರೆ, ಆಮೇಲೆ ಅವ್ರ ಮನ್ಸು ಕರ್ಗಿ ನಾವು ಹೇಳೋದಕ್ಕೆ ಒಪ್ಕೊಳ್ತೀರ ನೋಡ್ತಾರೆ. ಅಪ್ಪ ಒಪ್ಕೊಂಡ್ರು ನಾನು ಒಪ್ಕೊಳ್ಳಲ್ಲ. ಏನು ಹೇಳ್ತಿದ್ಯಕ್ಕ? ನೀನ್ಯಾಕೆ ಒಪ್ಕೊಳ್ಳಲ್ಲ? ವೇದಾಂತ್ ಅವ್ರ ಮದುವೆ ಆಗದೆ ವಿಕ್ರಾಂತ್ ಅವ್ರ ಮದುವೆ ಮಾಡಲ್ಲ ಅಂತ ಅವ್ರ ಅಮ್ಮ ಹೇಳಿದ್ ಕರೆಕ್ಟೇ. ಆದರೆ ಅಪ್ಪ ಹೇಳ್ತಿರೋದ್ರಲ್ಲೂ ಸತ್ಯ ಇದೆ ಅಲ್ವಾ? ಏನಕ್ಕ ನೀನು? ಇಲ್ಲ ಅಮ್ಮ, ಮನೆ ಹಿರಿ ಮಗಳಾಗಿ ನಾನು ನಿಮ್ಮ ಬಗ್ಗೆ ಯೋಚನೆ ಮಾಡಬೇಕಿತ್ತು. ಈ ಪ್ರೀತಿ ಪ್ರೇಮ ಅಂತ ಹೋಗಬಾರ್ದಿತ್ತು. ನಾನು ತಪ್ಪು ಮಾಡಿದೆ. ಆದ್ರೀಗ ಅಪ್ಪ ಅದನ್ನು ಸರಿ ಮಾಡ್ತಿದ್ದಾರೆ, ನಿಮ್ಮ ಬಗ್ಗೆ ಯೋಚಿಸ್ತಿದ್ದಾರೆ. ಈಗ ಸೆಂಟ್ರಲ್ಲಿ ನಮ್ಮನ್ನ ಯಾಕೆ ಹೇಳ್ತಿದ್ದಾರೆ? ನನ್ನ ಮದುವೆ ವಿಚಾರದಲ್ಲಿ ತಡ ಹಾಕ್ತಾ ಹೋದ್ರೆ ನಿಮ್ಮ ವಯಸ್ಸೇ ನಿಂತ್ಕೊಳ್ಳುತ್ತಾ ಅಮ್ಮ? ಆಮೇಲೆ ಅಪ್ಪ ನಿಮಗೆಲ್ಲ ಸಂಬಂಧ ಹುಡುಕ್ಬೇಕಾದ್ರೆ ಎಷ್ಟು ಒದ್ದಾಡ್ಬೇಕಾಗುತ್ತೆ ಅಲ್ವಾ? ನೀನೇನಕ್ಕ ಒಳ್ಳೆ ಹಳೆ ಕಾಲದವ್ರ ತರ ಅಪ್ಪ ಇವಳಿಗೆ ಗಂಡು ಹುಡ್ಕೋದ್ರಾಯ್ತು, ನಾನು ಅಂಜು ನಾವೇ ಹುಡ್ಕೋತೀವಿ. ಸಂಕಟ ನಿಮ್ಗೆ ಅರ್ಥ ಆಗಲ್ಲ ಕಣ್ರೆ. ಅಮ್ಮನ ಜೊತೆ ನಾನು ನಿಮ್ಮನ್ನ ಬೆಳೆಸಿದ್ದೀನಿ. ನಿಮಗೆ ಮೋಸ ಆಗೋಕೆ ನಾನು ಬಿಡೋದಿಲ್ಲ. ಅಪ್ಪ ಏನು ನಿರ್ಧಾರ ತಗೊಳ್ತಾರೋ ಅದಕ್ಕೆ ನಾನು ಒಪ್ಕೊಳ್ತೀನಿ ಅಷ್ಟೇ. ವಿಕ್ರಾಂತಿಗೆ ಸಡನ್ ಆಗಿ ಏನಾಗಿರ್ಬೋದು? ಯಾಕೆ ಅಷ್ಟು ಸೈಲೆಂಟ್ ಆಗಿದ್ದಾನೆ? ಇದಕ್ಕಿದ್ದಾಗೆ ಏನಾಗುತ್ತೋ? ಇವತ್ತು ನೈಟ್ ಫಾರಿನ್ ಕ್ಲೈಂಟ್ ಜೊತೆ ಕಾನ್ಫರೆನ್ಸ್ ಕಾಲ್ ಬೇರೆ ಇದೆ. ಈ ಡ್ರಾಮಾಗಳ ಮಧ್ಯೆ ನಂಗೆ ವರ್ಕ್ ಮೇಲೆ ಕಾನ್ಸಂಟ್ರೇಟ್ ಮಾಡೋದಕ್ಕೆ ಆಗ್ತಿಲ್ಲ. ಹೇಳಿ ಶಿವತ್ ಸರ್. ಹಲೋ ಸರ್, ಎಲ್ಲಿದ್ದೀರಾ? ಮನೇಲೇ ಇದ್ದೀನಿ. ಕಾನ್ಫರೆನ್ಸ್ ಕಾಲಿಗೆ ಪ್ರಿಪೇರ್ ಆಗ್ತಾ ಇದೆ. ಸರ್, ನಾವು ಮನೇಲಿ ಪಾರ್ಟಿ ಅರೇಂಜ್ ಮಾಡಿದ್ದೀನಿ. ಬ್ಯಾಚುಲರ್ ಪಾರ್ಟಿ ಸರ್. ಅದಕ್ಕೆ ಕರೆಯೋಣ ಅಂತ ಕಾಲ್ ಮಾಡಿದೆ. ಬನ್ನಿ ಸರ್. ನೋ ಶಿವತ್ ಸರ್, ತುಂಬ ಕೆಲಸ ಇದೆ. ಯು ಗೈಸ್ ಹ್ಯಾವ್ ಫನ್. ಸರ್, ನೀವು ಬಂದರೆ ತುಂಬ ಖುಷಿ ಆಗುತ್ತೆ. ನಿಮಗೆ ಗೊತ್ತಿಲ್ಲ, ನನಗಿದೆಲ್ಲ ಇಷ್ಟ ಆಗೋದಿಲ್ಲ. ಮದುವೆಗೆ ಖಂಡಿತವಾಗ್ಲೂ ಬರ್ತೀನಿ. ವೇದಾಂತ್. ಓಕೆ ಶಿವತ್, ಐ ನೀಡ್ ಟು ಗೋ. ನೋ, ಐ ವಿಲ್ ಕಾಲ್ ಯು ಲೇಟರ್. ಸರಿ ಸರ್. ವೇದಾಂತ್. ಯಾಕಮ್ಮ, ಏನಾಯ್ತು? ಯಾಕೆ ಟೆನ್ಷನಲ್ಲಿದ್ದೀರಾ? ವಿಕ್ಕಿ ಮನೇಲಿಲ್ಲ ಕಣೋ. ಕಾಲ್ ಮಾಡಿದ್ರೆ ಇಷ್ಟ ಬಂದಾಗ ಬರ್ತೀನಿ, ಡಿಸ್ಟರ್ಬ್ ಮಾಡಬೇಡಿ ಅಂತಿದ್ದಾನೆ. ನನಗೆ ಯಾಕೋ ತುಂಬ ಭಯ ಆಗ್ತಿದೆ. ನಾನೇ ಕರ್ಕೊಂಬಂದಲ್ಲಮ್ಮ. ಆಮೇಲೆ ಮತ್ತೆ ಹೋದ ಕಣೋ. ಪರಮಾನಂದನ ಹುಡ್ಕ ಕಳಿಸಿದ್ದೀನಿ. ಫ್ರೆಂಡ್ ಮನೇಲೂ ಇಲ್ವಂತೆ. ಇರಿಮ್ಮ, ನಾನು ಕಾಲ್ ಮಾಡಿ ಚೆಕ್ ಮಾಡ್ತೇನೆ. ನಾಟ್ ರೀಚಬಲ್ ಬರ್ತಿದೆ. ಅಮ್ಮ, ವಿಕ್ರಾಂತ್ ಎಕ್ಸೈಟಾಗಿ ಏನಾದರೂ ಮಾತಾಡ್ದ? ನಾನು ಅವನ ಜೊತೆ ಮಾತಾಡಿದಾಗ ಅವ್ನು ತುಂಬ ಅಪ್ಸೆಟ್ ಆಗಿರೋ ಥರ ಇತ್ತು. ಎಲ್ಲ ಕಡೆಯಿಂದ ನನ್ನನ್ನು ಕಟ್ ಹಾಕ್ತಿದ್ದಾರೆ ಅಂತ ಹೇಳ್ದ. ಮನೆಗೆ ಬಾರೋ ಅಂದರೆ ಪ್ರೆಷರ್ ಹಾಕ್ಬಿಡಿ, ನನಗಿಷ್ಟ ಬಂದಾಗ ಬರ್ತೀನಿ ಅಂತ ಹೇಳ್ತಿದ್ದಾನೆ. ವೇದಾಂತ್, ಅವ್ನು ಯಾಕೆ ಹೀಗೆ ಮಾಡ್ತಿದ್ದಾನೆ ಅಂತ ನಿನಗೇನಾದರೂ ಗೊತ್ತಾ? ಮತ್ತೆ ಅವನೇನಾದರೂ... ಅಮ್ಮ ಪ್ಲೀಸ್, ನೀನು ಈ ಸಲ ಹಾಗೆ ಅನ್ಕೊಳ್ಳೋ ಅಗತ್ಯ ಇಲ್ಲ. ಅವನ ರೀತಿ ಮಾಡೋದು ಅನ್ನೋ ಕಾನ್ಫಿಡೆನ್ಸ್ ನನಗಿದೆ. ಮದುವೆನೂ ಫಿಕ್ಸ್ ಆಗಿದೆ. ಈ ರೀತಿ ಯಾಕೆ ಮಾಡ್ತಿದ್ದಾನೆ ಅಂತ ಅರ್ಥ ಆಗ್ತಿಲ್ವಲ್ಲ. ಏನಮ್ಮ ರೌಡಿ ಬೇಬಿ, ಯಾರಿಗೋ ಏನೋ ಸ್ಕೆಚ್ ಹಾಕೋ ಥರ ಇದೆ. ಹೌದು ಕಣೆ, ಶುಂಠಿ ಶಂಕ್ರಂಗೆ. ಶುಂಠಿ ಶಂಕ್ರಂಗ ಕಾಳು ಹಾಕ್ಬೇಕಾಗಿರೋಳೆ, ಯಾಕೆ ಸ್ಕೆಚ್ ಹಾಕ್ತಿದ್ದೀರೋ? ಏನೇ ಅಂದೆ? ಏನ್ ಸ್ಕೆಚ್ಚು ಅಂದೆ. ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗಬೇಕು ಅಂದರೆ ಶುಂಠಿನ ಹೇಗಾದರೂ ಮಾಡಿ ಮದುವೆಗೆ ಒಪ್ಸೋದು ಒಂದೇ ದಾರಿ ಅಂತ ಯೋಚನೆ ಮಾಡ್ತಾ ಇದ್ದೆ. ನಿನಗೇನಾದ್ರು ತಲೆ ಕೆಟ್ಟಿದ್ಯೇನೆ? ವೇದಾಂತ್ ಭವನ ಮದ್ವೆಗೆ ಒಪ್ಸೋದಾ? ಅವರಿಗೆ ಹುಡುಗಿರಂದ್ರೆ ಆಗಲ್ಲ ಅಂತದ್ರಲ್ಲಿ ಮದ್ವೆನಾ? ಅವನಿಗೆ ಹುಡುಗಿರಂದ್ರೆ ಆಗದೆ ಇರ್ಬೋದು, ಅಥವಾ ಅವ್ನು ಹುಡುಗಿರ್ನ ಹೇಟ್ ಮಾಡ್ಬೋದು. ಆದರೆ ಯಾವತ್ತೂ ಹುಡುಗಿರ್ಗೆ ಅವಮಾನ ಆಗೋ ಥರ ನಡ್ಕೊಳ್ಳಲ್ಲ. ಅವ್ನು ಹುಡುಗಿರ್ನ ತುಂಬ ರೆಸ್ಪೆಕ್ಟ್ ಮಾಡ್ತಾನೆ. ಇವಳು ನಿಜವಾಗ್ಲೂ ವೇದಾಂತ್ ಭವನ್ ಕಂಡ್ರೆ ಆಗಲ್ವೋ, ಇಲ್ಲ ಸುಮ್ಮನೆ ಆ ಥರ ನಾಟಕ ಮಾಡ್ತಾಳ?
ಹಲೋ, ಏನು ಯೋಚನೆ ಮಾಡ್ತಿದ್ಯಾ? ಏನಿಲ್ಲ, ವೇದಾಂತ್ ಬಾವ ಇದಕ್ಕೆ ಪಕ್ಕ ಒಪ್ಪಲ್ಲ. ಮುಂದೆ ಹೇಗೆ ಅಂತ ಯೋಚನೆ ಮಾಡ್ತಾ ಇದ್ದೆ. ಲೈಫಲ್ಲಿ ಅಪರೂಪಕ್ಕಾದ್ರೂ ಪಾಸಿಟಿವ್ ಆಗಿ ಯೋಚನೆ ಮಾಡೆ. 3 ಹೊತ್ತು ತಿನ್ನೋದೊಂದು ಬಿಟ್ರೆ ಬೇರೆ ಏನಕ್ಕೂ ಉಪಯೋಗ ಇಲ್ಲ ನೀನು. ದೆವ್ವ. ಲೇ ಹಳೆ ಮುದ್ಕಿ, ತಾವು ಬೇಜಾನ್ ಪರ್ಸನಲ್ ಆಗ್ತಿದ್ದೀರಾ ಅನ್ಸ್ತಿಲ್ವಾ? ಹಾಗಾಗ್ಬಾರ್ದು ಅಂದ್ರೆ ಅವನನ್ನ ಮದ್ವೆಗೆ ಒಪ್ಸೋದಕ್ಕೆ ಏನ್ ಮಾಡ್ಬೇಕು ಅನ್ನೋದಕ್ಕೆ ಐಡಿಯಾ ಹೇಳು. ನೀನ್ ಈ ಭೂಮಿಗೆ ಭಾರ ಅಲ್ಲ, ಎಲ್ಲೋ ಪ್ರಾಣ ಹೋಗೋ ಟೈಮಲ್ಲಿ ಔಷಧಿ ತರ ಯೂಸಿಗೆ ಬರ್ತಿ ಅಂತ ಪ್ರೂವ್ ಮಾಡು. ನಂಗೆ ಯಾಕೋ ತುಂಬ ಟೆನ್ಷನ್ ಆಗ್ತಿದೆ ಕಣೋ. ಅಮ್ಮ ಪ್ಲೀಸ್ ಟೆನ್ಷನ್ ಮಾಡ್ಕೋಬೇಡಿ. ಲೆಟ್ ಮಿ ಕಾಲ್ ಆರ್ತಿ. ಶ್ರೀವತ್ಸ ಪದೇ ಪದೇ ಕಾಲ್ ಮಾಡ್ತಿದ್ದಾರೆ. ಒಂದ್ಸಲ ಕಾಲ್ ಕಟ್ ಮಾಡಿದ್ರೆ ಅರ್ಥ ಆಗಲ್ವಾ? ಬೇರೆ ಯಾವುದೋ ವಿಷಯದಲ್ಲಿ ಹೆಲ್ಡಪ್ ಆಗಿದ್ದೀನಿ ಅಂತ ಪದೇ ಪದೇ ಮಾಡ್ತಾನೆ ಇದ್ದಾರೆ. ನೋಡು, ರಿಂಗ್ ಆಗ್ತಿದೆ ಆದರೆ ರಿಸೀವ್ ಮಾಡ್ತಿಲ್ಲ. ಇವ್ರಿಗೆ ತಲೆ ಕೆಟ್ಟೋಗಿದೆ ಅನ್ಸುತ್ತೆ. ಸಾರ್ಥಕ್ ನ ಪಾರ್ಟಿ ಬರೋದಿಲ್ಲ. ಸಾರ್ಥಕ್, ವಿಕ್ರಾಂತ್. ವಿಕ್ಕಿ ಇಲ್ಲೇ ಇದ್ದಾನೆ ವೇದಾಂತ್. ವಿಕ್ಕಿ ಶ್ರೀವತ್ಸನ್ ಪಾರ್ಟಿಲೇ ಇದ್ದಾನೆ. ವಾಟ್? ವಿಕ್ರಾಂತ್ ಅಲ್ಲಿದ್ದಾನ? ಏನು ಹೇಳ್ತಿದ್ದೀರಾ? ಅದನ್ನ ಹೇಳೋಕೆ ಅಂತಾನೆ ಶ್ರೀವತ್ಸ ಆಗಿಂದ ನಿಮ್ಮ ಫೋನ್ಗೆ ಟ್ರೈ ಮಾಡ್ತಿರೋದು. ವಿಕ್ಕಿ ಆನ್ ದಿ ವೇ ಸಿಕ್ಕಿದ್ನಂತೆ. ಆಗ ಮನೆಗೆ ಹೋಗಲ್ಲ ಅಂತ ಏನೋ ಹೇಳಿದ್ನಂತೆ. ಅದಕ್ಕೆ ಶ್ರೀವತ್ಸ ಪಾರ್ಟಿ ಕರ್ಕೊಂಬಂದಿದ್ದಾರೆ. ವಿಕ್ರಾಂತ್ಗೇನೂ ಆಗಿಲ್ಲ ತಾನೆ? ವಿಕ್ಕಿಗೇನು ಆಗಿಲ್ಲ ವೇದಾಂತ್, ಆದರೆ ತುಂಬ ಅಪ್ಸೆಟ್ ಆಗಿರೋ ಥರ ಅನಿಸ್ತಿದೆ. ಯಾರ ಹತ್ರನೂ ಏನೂ ಮಾತಾಡ್ತಿಲ್ಲ, ಸೈಲೆಂಟಾಗಿ ಒಂದು ಕಡೆ ಕೂತ್ಬಿಟ್ಟಿದ್ದಾನೆ. ಸರಿ, ನಾನು ಈಗಲೇ ಬರ್ತೇನೆ. ಬಟ್ ವಿಕ್ರಾಂತ್ ಜೊತೆನೇ ಇರಿ. ಅವ್ನಿಗೆ ಎಲ್ಲಿಗೆ ಹೋಗೋದಕ್ಕೆ ಬಿಟ್ಬೇಡಿ. ಸರಿ ಬನ್ನಿ, ಐ ವಿಲ್ ಟೇಕ್ ಕೇರ್ ಆಫ್ ಹಿಮ್. ಥ್ಯಾಂಕ್ ಯು. ಅಮ್ಮ, ವಿಕ್ರಾಂತ್ ಸಾರ್ಥಕ್ ಜೊತೆನೇ ಇದ್ದಾನೆ. ಅವ್ನಿಗೇನೂ ಆಗಿಲ್ಲ ತಾನೆ? ಚಚಾ, ಹಾಗೇನಿಲ್ಲ. ಅಲ್ಲಿ ಗೋ ಗೆಟ್ ಹಿಮ್. ವೇದಾಂತ್, ಅಯ್ಯೋ ಓಕೆ. ಎಸ್ ಅಗ್ರಜ, ಐಮ್ ಫೈನ್. ಬಟ್ ನನಗೆ ಮನೇಲಿ ಯಾಕೋ ಸರಿ ಬರಲಿಲ್ಲ. ಒಬ್ಬನೇ ಇರಬೇಕು ಅನಿಸ್ತು, ಅದಕ್ಕೆ ಬಂದೆ. ಬಟ್ ಆನ್ ದಿ ವೇ ಶ್ರೀವತ್ಸ ಸಿಕ್ಕಿ ಇಲ್ಲಿ ಕರ್ಕೊಂಬಂದರು. ನೋಡು, ನಾನು ಕುಡ್ದಿಲ್ಲ ಗೊತ್ತಾ? ವಿಕ್ರಾಂತ್, ನಿನಗೆ ಏನು ಪ್ರಾಬ್ಲಮ್ ಅನ್ನೋದನ್ನ ನನಗೆ ಹೇಳು. ಐ ಸಾಲ್ವ್ ಇಟ್. ಅದೇನೇ ಆಗಿರಲಿ, ಅದನ್ನು ನಾನು ಕ್ಲಿಯರ್ ಮಾಡ್ತೀನಿ. ಸೊಲ್ಯೂಷನ್ ಇರೋದೇ ನಿನ್ನ ಹತ್ರ ಅಗ್ರಜ. ಆ್ಯಂಡ್ ಓನ್ಲಿ ನೀನು ಮಾತ್ರ ಈ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೋದು. ಹೇಳು ವಿಕ್ರಾಂತ್, ಐ ಆಮ್ ವಿತ್ ಯು. ನೀನು ಏನು ಟ್ರಬಲ್ ಮಾಡ್ತಿದ್ದೆ ಹೇಳು. ನಾನು ಸರಿಯಾಗ್ತೀನಿ ಬಿಡು, ಡೋಂಟ್ ವರಿ. ಇಲ್ಲ, ನೀನಿಂದ ಏನೋ ಮುಚ್ಚಿಡ್ತಿದ್ಯಾ. ಆ್ಯಂಡ್ ಐ ರಿಯಲಿ ವಾಂಟ್ ಟು ನೋ ಇಟ್. ಯು ಹ್ಯಾವ್ ಟು ಓಪನ್ ಅಪ್ ವಿಕ್ರಾಂತ್. ಅರೆ ಸರ್, ಯಾವಾಗ ಬಂದ್ರಿ? ನೀವು ಬರೋದಿಲ್ಲ ಅಂತ ತುಂಬ ಬೇಜಾರಾಗಿತ್ತು. ನೀವು ಬಂದಮೇಲೆ ಈಗ ಪಾರ್ಟಿಗೆ ನಿಜವಾದ ಕಳೆ ಬಂತು. ಸರ್, ಏನು ತಗೋತೀರಾ? ಏನು ಬೇಡ ಶ್ರೀವತ್ಸ, ನಾ ಹೊರಡಬೇಕು. ನನಗೆ ಪಾರ್ಟಿ ಎಲ್ಲ ಇಷ್ಟ ಆಗಲ್ಲ ಅಂತ ನಿಮಗೆ ಗೊತ್ತಲ್ಲ. ಸರಿ ಸರ್, ನಾಳೆ ಮದ್ವೆಗೆ ಬಂದ್ಬಿಡಿ. ಶ್ರೀವತ್ಸ, ನಾವು ನಾಳೆ ಮಾತಾಡೋಣ. ನನಗೆ ವಿಕ್ರಾಂತ್ನ ಕರ್ಕೊಂಡು ಹೊರಡಬೇಕು. ಯಾಕೆ ವಿಕ್ಕಿ ಸರ್ ಡಲ್ ಆಗಿದ್ದಾರೆ? ಮನೆಗೆ ಹೋಗಲ್ಲ ಅಂತಲೂ ಹೇಳ್ತಿದ್ರು.
ಅದು ವರ್ಕ್ ಆಗಲ್ಲ ಬಿಡು. ಈ ಖಾಲಿ ಗೋಡೆಗೆ ಏನು ಐಡಿಯಾ ಹೊಳೆಯಲ್ಲ ಅಂದ್ರು ನಾನ್ ಕೇಳ್ತೀನಲ್ಲ, ನನಗ್ ಬುದ್ಧಿ ಇಲ್ಲ. ಏ ಹಳೆ ಮುಕ್ಕಿ, ನನ್ ಮೈ ಮುಟ್ಬೇಡ ನೋಡ್ ನೀನು. ಮುಟ್ಟಿದ್ರೆ ಏನೇ ಮಾಡ್ತೀಯ? ಈ ಬಿಲ್ಡರ್ ದೆವ್ವ. ಏನ್ ಮಾಡ್ತೀನ? ಹೇ ಪವಿ, ಹೇಳೆ, ಹೇಗಿದ್ಯಾ? ಸೂಪರ್ ಕಣೆ, ನೀನು? ನಾವ್ ಯಾವಾಗ್ಲೂ ಬಿಂದಾಸ್, ಏಕ್ದಮ್ ಜಕಾಸ್. ಪ್ರಿಪ್ರೇಷನ್ಸ್ ಎಲ್ಲ ಹೇಗ್ ನಡೀತಿದೆ? ಹೇಳೋ ಅಷ್ಟೇನಿಲ್ಲ ಕಣೆ, ನಿನ್ಗೆ ಗೊತ್ತಲ್ಲ. ನಾನು ನಾಳೆ ಮದ್ವೆಗೆ ಬೇಕಾಗಿರೋದ್ನೆಲ್ಲ ತಗೊಳ್ಳೋಣ ಅನ್ಕೊಂಡಿದ್ದೀನಿ ಕಣೆ, ನೀನು ಬರ್ತೀಯಾ? ನಾಳೆನಾ? ನಾನಾ? ಆಫೀಸ್ ಇದೆಯಲ್ಲೇ. ಜಸ್ಟ್ 2 hour ಪರ್ಮಿಷನ್ ಕೇಳಿದ್ರೆ ಕೊಡಲ್ವೇನೆ? ನಿನ್ಗೆ ನಮ್ ಬಾಸ್ ಬಗ್ಗೆ ಏನು ಗೊತ್ತಿಲ್ಲ ಕಣೆ. 2 hours ಪರ್ಮಿಷನ್ ಕೇಳಿದ್ರೆ ತನ್ನ ಕಿಡ್ನಿನೇ ಕೇಳ್ತಿದೀವಿ ಅನ್ನೋ ರೇಂಜಿಗೆ ಆಡ್ತಾನೆ. ಅಷ್ಟೊಂದು ಸ್ಟ್ರಿಕ್ಟಾ? ಸ್ಟ್ರಿಕ್ಟ್ ಮನೆ ಹಾಳಾಗ. ದೊಡ್ಡ ಲೂಸ್ ಕಣೆ ಅವನು, ಅದಕ್ಕೆ ಹಾಗಾಡ್ತಾನೆ. ನಾನು ಅವನ ಹತ್ರ ಪರ್ಮಿಷನ್ ಕೇಳಿ ಅವನು 100 ಪ್ರಶ್ನೆ ಕೇಳಿ ಆಗಲ್ಲ ಅಂತ ಗಲಾಟೆ ಮಾಡಿ ಮತ್ತೆ ನಾನು ಕ್ಯಾತೆ ತೆಗೆದು ರಿಕ್ವೆಸ್ಟ್ ಮಾಡಿ ಅವನ್ನ ಒಪ್ಸೋದ್ರೊಳಗೆ ನೀನ್ ಶಾಪಿಂಗ್ ಮುಗ್ದೇ ಹೋಗಿರುತ್ತೆ ಕಣೆ. ನಾನೇನಾರು ಹೆಲ್ಪ್ ಮಾಡ್ಬೋದಾ ಸರ್? ಇಟ್ಸ್ ಓಕೆ ಶಿವತ್. ಈ ಹುಡುಗಿರ ವಿಚಾರನ ಏನು ಅಂತ ಹೇಳೋದು ಹೇಳಿ. ವಿಕ್ರಾಂತ್ ಒಂದು ಹುಡುಗಿನ ಲವ್ ಮಾಡಿದ್ದಾನೆ, ಅವಳಿಗೆ ಲವ್ ಮಾಡ್ತಿದ್ದಾಳೆ. ಆದರೆ ಎಲ್ಲ ಅವಳ ಅಪ್ಪ ಅಮ್ಮ ಹೇಳ್ದಾಗೆ ಆಗಬೇಕು ಅಂತಾಳೆ. ಒಂದ್ಸಲ ಅವಳು ಮದುವೆ ಬೇಡ ಅಂತ ಹೇಳಿದಕ್ಕೆ ಇವನು ಸೂಸೈಡ್ ಲೆವೆಲ್ ತನಕ ಹೋಗಿದ್ದ. ಅದಕ್ಕೆ ನನಗೆ ಮದುವೆ ಸಂಸಾರ ಅಂದ್ರೆ ಅಲರ್ಜಿ. ಅದ್ಯಾಕೆ ಹಾಗೆ ಹೇಳ್ತೀರಾ ಸರ್? ನೀವೇ ನಿಮ್ಮ ಸುತ್ತಮುತ್ತ ಇರೋನ ನೋಡಿ, ಎಲ್ಲ ಹೇಗೆ ಅವ್ರ ತನಾನೇ ಕಳ್ಕೊಂಡು ಜೀವಂತ ಹೆಣಗಳ ಥರ ಬದುಕ್ತಿದ್ದಾರೆ ಅಂತ. ಒಂದು ಸಲ ಮದುವೆ ಅಂತ ಆದರೆ ಮುಗೀತು, ಅದು ಯಾವಾಗಲೂ ಡೆಬಿಟ್ ಅಕೌಂಟ್. ಮಕ್ಕಳು, ಸ್ಕೂಲು, ಸಂಸಾರ, ಸೈಟು ಅಂತ ಬರೀ ಖರ್ಚು. ಹೋಗ್ಲಿ, ಅದೆಲ್ಲ ಅವ್ರವ್ರು ಖುಷಿ ಮಾಡ್ಕೋತಾರೆ ಅಂತ ಅನ್ಕೊಳ್ಳೋಣ. ಆದರೆ ಮನೇಲಿ ನೆಮ್ಮದಿ ಆದರೂ ಇರುತ್ತಾ? ಹೆಂಡತಿ ಕಂಡ್ರೆ ಗಂಡಂಗಾಗಲ್ಲ, ಗಂಡ ಕಂಡ್ರೆ ಹೆಂಡತಿಗಾಗಲ್ಲ. ಆದರೂ ನಾವು ಚೆನ್ನಾಗಿದ್ದೀವಿ ಅಂತ ಜನಗಳಿಗೆ ತೋರಿಸ್ಕೊಳ್ಳೋದಕ್ಕೆ ವರ್ಷಕ್ಕೆ 2 ಸಲ ಹ್ಯಾಪಿ ಬರ್ತ್ಡೇ ಹಬಿ, ಹ್ಯಾಪಿ ಬರ್ತ್ಡೇ ವೈಫ್ ಅಂತ ಫೇಸ್ಬುಕ್, ವಾಟ್ಸಪ್ಪಲ್ಲಿ ಸ್ಟೇಟಸ್ ಹಾಕೊಂಡು ಪೋಸ್ಟ್ ಕೊಡ್ತಾರೆ. ಒಂದು ಹೆಣ್ಣು ಒಂದು ಗಂಡು ಅವ್ರ ತನ ಅನ್ನೋದನ್ನೇ ಕಳ್ಕೊಂಡು ನಿಜವಾದ ಸಂತೋಷ, ಗುರಿ, ಸಾಧನೆ ಇವೆಲ್ಲವನ್ನು ಸಾಯಿಸಿ ಏನ್ ನಡೀತಿದೆ ಅನ್ನೋದು ಗೊತ್ತಿಲ್ಲದೆ 4 ಗೋಡೆ ಮಧ್ಯೆ ಬದುಕಕ್ಕೂ ಆಗದೆ ಸಾಯಕ್ಕೂ ಆಗದೆ ಉಸಿರಾಡ್ತಿರ್ತಾರೆ. ಇದೊಂಥರ ಪಕ್ಕ ವಿಷದ ಸರ್ಕಲ್ ಶ್ರೀವತ್ಸ. ಆದ್ರೆ ಏನ್ ಮಾಡೋದು, ಇವನಿಗೆ ಅದೇ ಸೈಕಲ್ ಬೇಕು. ಎಲ್ಲವನ್ನೂ ನೋಡಿನೂ ಹಳ್ಳಿಗೆ ಬೀಳ್ತೀನಿ ಅಂತಾನೆ. ಎಡವಕ್ಕೆ ಮುಂಚೆ ಬೀಳ್ಬೇಡ ಅಂತ ಹೇಳಿದ್ರೆ ಕೇಳೋದಕ್ಕೆ ತಯಾರಿಲ್ಲ. ಸಾರಿ ನಿಮ್ಗೆ ಟೈಮ್ ಇಷ್ಟು ತನಕ ವೇಸ್ಟ್ ಮಾಡಿದ್ದಕ್ಕೆ. ನಾವೇನು ಬರ್ತೇವೆ? ನಾನು ಬರ್ತೀನಿ. ಬೇಡ ಸಾಧಕ್, ನೀವಿಲ್ಲೇ ಇರಿ. ಎಲ್ಲರೂ ಒಟ್ಟಿಗೆ ಹೋದ ಸುಮ್ಮನೆ ರೂಮಸ್ ಕ್ರಿಯೇಟ್ ಆಗುತ್ತೆ. ವಿಕ್ರಾಂತ್, ಈಗ ನಿನ್ ಬಾಸ್ ಬಿಡದೇ ಇಲ್ಲ ಅಂದ್ರೆ ಏನೇ ಮಾಡೋದು? ನಾನ್ ಹೇಳಿದ್ದು ನಮ್ ಬಾಸ್ ಎಷ್ಟು ಖತರ್ನಾಕ್ ಅಂತ ಮಾತ್ರ. ಆದ್ರೆ ಅಂತೋನ್ ಕೈ ಕೆಳಗೆ ಕೆಲಸ ಮಾಡೋ ನಾವು ಯಾವ ಲೆವೆಲಿಗೆ ಡೇಂಜರ್ ಇದೀವಿ ಅಂತ ಹೇಳಿದ್ನಾ? ಇಲ್ಲ, ಬಾಸ್ ಹೇಳಿದೆಲ್ಲ ಕೇಳಕ್ ಆಗಲ್ಲಮ್ಮ. ಬಾಸ್ ನಾಳೆನೂ ಇರ್ತಾನೆ, ನಾಡಿದ್ದು ಇರ್ತಾನೆ. ಆದ್ರೆ ಮತ್ತೆ ನೀನ್ ಹೀಗೆ ಸಿಗ್ತೀಯಾ ಅಂದ್ರೆ? ನಾವೇನೋ ಒಂದ್ ಕತೆ ಹೇಳಿ ಬಾಸ್ ಕಿವಿಗೆ ಹೂ ಇಟ್ಟು ನಿನ್ನ ಮೀಟ್ ಆಗೇ ಆಗ್ತೀನಿ ಅಂತ ಹೇಳ್ದೆ. ಥ್ಯಾಂಕ್ಸ್ ಅಮ್ಮು. ಫ್ರೆಂಡ್ಶಿಪ್ ಅಲ್ಲಿ ಏನು ಥ್ಯಾಂಕ್ಸು ಮಣ್ಣು ಮಾಸಿ. ಸಿ ಯು ಸೂನ್. ಬಾಯ್. ಏ, ನೀನ್ ನಿಮ್ ಬಾಸ್ಗೆ ಬೈದಷ್ಟು ಈ ಜಗತ್ತಲ್ಲಿ ಯಾರಿಗೂ ಬೈದಿಲ್ಲ ಅಲ್ವಾ? ಈ ಜಗತ್ತಲ್ಲಿ ನಮ್ ಬಾಸ್ ಅಷ್ಟು ಇಲಿ ಮುತ್ತಿ ಏಲಿನ್ ಪಿಶಾಚಿ ಬೇರೆ ಯಾರು ಇಲ್ಲ ಕಣೆ. ಹಿ ಡಿಸರ್ವ್ ಇಟ್.